ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದಲು ಬದಲು ಮಾಡಬೇಕು. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಕೇರಳದಲ್ಲಿರೋ ವಯನಾಡ್ಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮದ್ದೂರು, ಮಳವಳ್ಳಿ, ಚಾಮರಾಜನಗರ, ಗುಂಡ್ಲುಪೇಟೆ, ಸುಲ್ತಾನ್ ಬತ್ತೇರಿ, ಮೀನಂಗಡಿ, ವಯನಾಡು, ಕಾಲ್ಪೆಟ್ಟ ಮತ್ತು ವೈತ್ರಿಗೆ ಹೋಗಿ ತಲುಪಬೇಕು. ವೈತ್ರಿಯಲ್ಲಿ ರೂಮ್ ಮಾಡಿದ್ದೀನಿ, ಹಾಸ್ಟೆಲರ್ ಅಂತ ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಇವತ್ತು ನೈಟ್ ಅಲ್ಲಿ ಹೋಗಿ ನಾನು ಸ್ಟೇ ಆಗಬೇಕು. ನಾವು ಈ ರೂಟಲ್ಲೂ ಹೋಗ್ಬೋದು, ಇಲ್ಲ ಅಂದರೆ ಬೆಂಗಳೂರು, ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಸುಲ್ತಾನ್ ಬತ್ತೇರಿ, ಮೀನಂಗಡಿ, ವಯನಾಡು, ಕಾಲ್ಪೆಟ್ಟ, ವೈತ್ರಿ ಆ ರೂಟಲ್ಲೂ ಹೋಗ್ಬೋದು. ನಾನು ಈ ರೂಟಲ್ಲಿ ಹೋಗ್ತಾ ಇದ್ದೀನಿ. ನಾನು ಚಾಮರಾಜನಗರದ ಮೇಲೆ ಹೋಗೋಣ ಅಂದ್ಕೊಂಡು ಈ ರೂಟಲ್ಲಿ ಬಂದಿದ್ದೀನಿ. ಯಾವ ರೂಟಲ್ಲಿ ಅಂದರೆ, ನಾನು ತುಮಕೂರಿಂದ ಬಿಟ್ಟಿದ್ದು ಮದ್ದೂರು, ಮಳವಳ್ಳಿ, ನಾನು ಕುಣಿಗಲ್ ರೂಟಲ್ಲಿ ಬಂದು ಕುಣಿಗಲ್ಲಿಂದ ಹುಲಿಯೂರು ದುರ್ಗ, ಮದ್ದೂರು, ಮಳವಳ್ಳಿ, ಚಾಮರಾಜನಗರ, ಗುಂಡ್ಲುಪೇಟೆ, ಸುಲ್ತಾನ್ ಬತ್ತೇರಿ, ಮೀನಂಗಡಿ, ವಯನಾಡು, ಕಾಲ್ಪೆಟ್ಟ, ವೈತ್ರಿ ನೈಟಲ್ಲಿ ಸ್ಟೇ ಆಗ್ತಿದ್ದೀನಿ ಸ್ನೇಹಿತರೆ. ಮತ್ತು ನಾನು 2 ಡೇಸ್ ಅಂದ್ಕೊಂಡು 3 ಡೇಸ್ ಅಂದ್ಕೊಂಡು 2 ಡೇಸ್ ಆರ್ 3 ಡೇಸ್ ಅಂದ್ಕೊಂಡು ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ಪ್ಲ್ಯಾನ್ನ ನಾನು ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ನಾನು ಟೋಟಲ್ ಈಗ 319 ಕಿಲೋಮೀಟ್ರು ಆಗುತ್ತೆ ನಾನು ಅಲ್ಲಿ ಹೋಗಿ ತಲುಪೋ ಒಳಗೆ. ಸ್ನೇಹಿತರೆ, ಬನ್ನಿ ಮುಂದೆ ಹಾಗೆ ಮಾತಾಡ್ಕೊಂಡು ಹೋಗೋಣ. ಗುಂಡ್ಲುಪೇಟೆಗೆ ಬಂದು ಗುಂಡ್ಲುಪೇಟೆಯಿಂದ ರೈಟ್ ತೊಗೋಬೇಕಾಗುತ್ತೆ ಸುಲ್ತಾನ್ ಬತ್ತೇರಿಗೆ ಹೋಗೋಕ್ಕೆ. ಸ್ನೇಹಿತರೆ,
ನಾವೀಗ ಬಂಡೀಪುರ ಫಾರೆಸ್ಟ್ ಏರಿಯಾದೊಳಗಿದ್ದೀವಿ. ಇದೊಂದು 25ರಿಂದ 30 ಕಿಲೋಮೀಟ್ರು ಫಾರೆಸ್ಟ್ ರೋಡ್ ಸಿಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಅಂತ ಬಂದರೆ ನಿಮಗೆ ಅನಿಮಲ್ಗಳು ಸೈಟ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಡೇ ಟ್ರಿಪ್ಪನ್ನು ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಾಣಾಸುರ ಸಾಗರ್ ಡ್ಯಾಮಲ್ಲಿ ಸ್ಪೀಡ್ ಬೋಟ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮೀನ್ಮಟ್ಟಿ ವಾಟರ್ ಫಾಲ್ಸ್ ಅಂತ ಇದೆ, ತುಂಬ ಚೆನ್ನಾಗಿದೆ. ತಪ್ಪದಲ್ಲೇ ಹೋಗಿ ಮತ್ತು ಕಾರ್ಲಾಡ್ ಲೇಕಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಟೀ ಮ್ಯೂಸಿಯಮ್ಮು, ಮಡ್ಡಿ ಬೋಟು, ಜಿಪ್ ಲೈನು, ಪಕೋಡ್ ಲೇಕು, ಎನ್ನೂರು ಟ್ರೈಬಲ್ ವಿಲೇಜು, ಲಕ್ಡಿ ವ್ಯೂ ಪಾಯಿಂಟು, ಅನಿ ಮ್ಯೂಸಿಯಮ್ನ ನೋಡ್ಕೊಂಡು ಇವತ್ತು ರಾತ್ರಿ ಹಾಸ್ಟೆಲಲ್ಲಿ ಸ್ಟೇ ಆಗ್ತೀನಿ ಸ್ನೇಹಿತರೆ. ಸೆಕೆಂಡ್ ಡೇ ಟ್ರಿಪ್ಪನ್ನು ನೋಡೋಣ ಬನ್ನಿ. ಈಗ ಸೆಕೆಂಡ್ ಡೇ ಟ್ರಿಪ್ಪನ್ನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಿಟ್ಟರೆ ಆಫ್ ರೋಡ್ ತುಂಬ ಚೆನ್ನಾಗಿರುತ್ತೆ. ಈ ರೋಡಲ್ಲಿ 900 ಕಡಿ ಅಂತ ಗ್ಲಾಸ್ ಬ್ರಿಡ್ಜ್ ಇದೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈ ಸೂಚಿಪುರ ವಾಟರ್ ಫಾಲ್ಸು ಮತ್ತು ಇಲ್ಲಿ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಒಂದು ಇದಿದೆ, ಅಡ್ವೆಂಚರ್ ಪಾರ್ಕು, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಡ್ಯಾಮ್ ಮುಗಿಸ್ಕೊಂಡು ಮತ್ತೆ ನೈಟ್ ಹಾಸ್ಟೆಲ್ಗೆ ಸ್ಟೇ ಆಗಿ 3ನೇ ದಿನ ಪ್ಲ್ಯಾನ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಬಂಡೀಪುರ ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ನೇಹಿತರೆ ಒಂದು 4-5 ಆನೆಗಳು, ಒಂದು 2-3 ಆನೆ ಮರಿಗಳು ಹೋಗ್ತಾ ಇದ್ದೀನಿ ನೋಡಿದೆ. ತುಂಬ ಚೆನ್ನಾಗಿತ್ತು. ಬಟ್ ವೀಡಿಯೋ ಮಾಡೋಕ್ಕೋದೆ ಆಗಲಿಲ್ಲ, ಏಕೆಂದರೆ ರೋಡ್ ಸೈಡಲ್ಲೇ ನಿಂತಿದ್ದರಿಂದ ಎಲ್ಲ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯದಲ್ಲಿ ಬೇಗ ಬಂದುಬಿಟ್ಟಿದ್ದೀನಿ ಸ್ನೇಹಿತರೆ. ವೀಡಿಯೋ ತೋರ್ಸೋಕ್ಕಾಗಿಲ್ಲ ಅದ್ರದ್ದು, ಸಾರಿ.
ಥರ್ಡ್ ಡೇ ಟ್ರಿಪ್ ಪ್ಲ್ಯಾನ್ ನೋಡೋಣ ಬನ್ನಿ. ಬೆಳಿಗ್ಗೆ ನಾನು 5:30ಕ್ಕೆ ಹಾಸ್ಟ್ಲು ಬಿಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಫಸ್ಟ್ ಟ್ರಿಪ್ಪೇ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮಾತುಂಗ ಸಫಾರಿ ಅದು ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಹೋದರೆ ಅನಿಮಲ್ ಸೈಟ್ಸ್ ಆಗ್ಬೋದು ಅನ್ನೋ ಒಂದು ಇದರಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮುಂದೆ ಬಂದರೆ ನನಗೆ ಪ್ಯಾಂಟಮ್ ರಾಕ್ ಸಿಗುತ್ತೆ. ಪ್ಯಾಂಟಮ್ ರಾಕ್ನ ನೋಡಿಕೊಂಡು ಎಡಕಲ್ ಕೇವಿಗೆ ಬರೋಣ ಅಂದ್ಕೊಂಡಿದ್ದೀನಿ. ಎಡಕಲ್ಲು ಗುಡ್ಡದ ಮೇಲೆ ನಮ್ಮ ಪುಟ್ಟಣ್ಣವ್ರು ತೆಗ್ದಿದ್ರಲ್ಲ ಆ ಗುಹೆ ಅಲ್ಲಿದೆ. ತುಂಬ ನಡಿಬೇಕು ಮತ್ತು ಒಂದು 700 ಸ್ಟೆಪ್ಸ್ ಹತ್ತಬೇಕು ಅಂತ ಹೇಳಿದ್ದಾರೆ. ನೋಡೋಣ. ಎಡಕಲ್ ಕೇವಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಹೆರಿಟೇಜ್ ಮ್ಯೂಸಿಯಮ್ ಇದೆ. ಅದು ಬಿಟ್ಟರೆ ಸುಲ್ತಾನ್ ಬತ್ತೇರಿಗೆ ಮತ್ತು ನಾನು ವಾಪಸ್ ಹೋಗುವಾಗ ಜೈನ್ ಟೆಂಪಲ್ನ ನೋಡಿಕೊಂಡು ಮತ್ತೆ ನಾನು ವಾಪಸ್ ಹೋಗಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. Lose the days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? Feel like I'm ascending. I've planned every step, I've seen everything, so it's no surprise I can't sleep. It's just the push that I need. I've gone past the point, I'm all in. I know that you're thinking that you're really gonna do it, but you never really do it like me. Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? To know where we am I the only one? To know where we am I the only one? Am I the only Lose the days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? ಒಂದು 6:30 ಆಗಿದೆ ಸ್ನೇಹಿತರೆ. ಈಗ ವೈತ್ರಿಗೆ ಬಂದು ತಲುಪಿದ್ದೀನಿ. ಇಲ್ಲಿಗೆ 319-320 ಕಿಲೋಮೀಟ್ರ್ ಆಯಿತು. ಈಗ ನಮ್ಮ ಹಾಸ್ಟ್ಲಿಗೆ ಹೋಗಬೇಕು. ಎಲ್ಲಿದೆ ಹಾಸ್ಟೆಲ್ ನೋಡೋಣ. Up and down on my feet, feel like I'm ascending. I've planned every step, I've seen everything, so it's no surprise I can't sleep. It's just the push that I need. I've gone past the point, I'm all in. I know that you're thinking that you're really gonna do it, but you never really do it like me. Time is slipping,
ಸ್ನೇಹಿತರೆ, ಈಗ ಹಾಸ್ಟೆಲ್ಗೆ ಬಂದು ತಲುಪಿದ್ದೀನಿ. ನೋಡೋಣ ಬನ್ನಿ ಒಳಗೆ ಹಾಸ್ಟೆಲ್ ಹೇಗಿದೆ ಮತ್ತು ಏನೇನು ವ್ಯವಸ್ಥೆ ಇದೆ ಹಾಗೆ ಸುತ್ತಾಡಿಕೊಂಡು ನೋಡೋಣ ಬನ್ನಿ. ಹಾಗೆ ಸ್ನೇಹಿತರೆ, ಇನ್ನೊಂದು ಮಾತು, ದಯವಿಟ್ಟು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ. Lucid days, I'm getting closer to unlock my consciousness. The poison's only building up my tolerance. We were never born to be the obvious, isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? Feel like I'm ascending. I've planned every step, I've seen everything, so it's no surprise I can't sleep. It's just the push that I need. I've gone past the point, I'm all in. I know that you're thinking that you're really gonna do it, but you never really do it like me. Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? To know where we are. Am I the only one? To know where we are. Am I the only one? Am I the only ಸ್ನೇಹಿತರೆ, ಈಗ ಊಟ ಮುಗಿಸ್ಕೊಂಬಂದೆ. ನಾಳೆ ಬೆಳಗ್ಗೆ ಬಾಣಾಸುರ ಡ್ಯಾಮ್ಗೆ ಹೋಗಬೇಕು, ಹಾಗೆ ಮೀನ್ಮಟ್ಟಿ ವಾಟರ್ ಫಾಲ್ಸು. ನೆಕ್ಸ್ಟ್ ಡೇ ಏನು ಪ್ಲ್ಯಾನ್ ಅವ್ರಿಗೆ ಹೇಳಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ಗುಡ್ ನೈಟ್ ಸ್ನೇಹಿತರೆ, ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.